ಓ ಯಾ ಓಕೆ ಆಕ್ಚುಲಿ ನನಗೆ ಹೇಳ್ತಾ ಇದ್ದಾರೆ ಹಣ ಒಂದು ಗಂಡು ಹುಡುಕ್ತಾ ನಾನೇ ಹುಡುಕ್ತಿದ್ದೆ ಅಂತ ಬಟ್ ಐ ಥಿಂಕ್ ಐ ಸೀನ್ ದಿಸ್ ಪರ್ಸನ್ ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ರು ಇವಾಗ ಹೇಳಿದ್ರು ಅಂತ ಶೇರ್ ಮಾಡಿದ್ರು ಐ ಥಿಂಕ್ ಐ ಸೀನ್ ಸಮ್ವೇರ್ ನೋಡಿದ್ದೀನಿ ಖುಷಿ ಆಯ್ತು ಆಕ್ಚುಲಿ ಯಾಕಂದ್ರೆ ಬಹಳ ಕಷ್ಟಪಟ್ಟು ಮೇಲ್ ಬಂದಿರೋ ಇವತ್ತು ಲೈಫ್ ಸೆಟ್ಲ್ ಆಗ್ತಿದ್ರೆ ಬಹಳ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅಪ್ಪು ಸರ್ ಅಭಿಮಾನಿ ಅನ್ನೋದು ಯಾವತ್ತೂ ಬಿಟ್ಕೊಡ್ಲಿಲ್ಲ ಅಥವಾ ನಿಮ್ ಮನೆಗೂ ಅಷ್ಟೇ ನೆಂಟಿರುವಂತವ್ರು ಅವರ ಜರ್ನಿ ನೆನ್ಸ್ಕೊಂಡ್ರೆ ಹೇಗಾಯ್ತು ಒಬ್ಬ ಜನಪ್ರಿಯ ವೆರಿ ಬ್ಯೂಟಿಫುಲ್ ಅಮೇಸಿಂಗ್ ಚೇಂಜ್ ಅದ್ರೆ ನೀವು ಅಪ್ರಿಶಿಯೇಟ್ ಮಾಡ್ಬೇಕು ನೀವು ಈ ಮೀಡಿಯಾ ಇದರಿಂದ ಯು ವಿಲ್ ಬಿ ನೋಯಿಂಗ್ ಬೆಟರ್ ಯಾಕಂದ್ರೆ ನೀವು ಒಂಥರ ಟೈಪ್ ಆಫ್ ಆಂಕರ್ ಅವ್ರು ಒಂಥರ ಟೈಪ್ ಆಫ್ ಆಂಕರ್ ಸೊ ನಿಮ್ಗೆ ಗೊತ್ತಿರ್ಬೇಕು ಆಕ್ಚುಲಿ ಬಟ್ ಇಟ್ಸ್ ರಿಯಲಿ ಗುಡ್ ನಾನ್ ನೋಡಿದ ಪ್ರಕಾರ ಅನುಷ್ಠಿನ ಅವ್ರ ಬೆಳವಣಿಗೆ ತುಂಬಾನೇ ಅದ್ಭುತವಾದ ಬೆಳವಣಿಗೆ ಹುಡುಗನ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಮಾತಾಡಿದ್ರ ಭೇಟಿ ಮಾಡಿದ್ರೆ ಐ ಹ್ಯಾವ್ ಮೆಟ್ ಹಿಮ್ ಬಟ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಬಟ್ ಈಸ್ ಎ ನೈಸ್ ಪರ್ಸನ್ ಸದಸ್ಯರಾಗಿ ಕೂಡ ಇದ್ದಾರೆ ಪ್ರತಿಯೊಂದು ಕಾರ್ಯಕ್ರಮಗಳು ಎಲ್ಲ ಇದ್ರಲ್ಲಿ ಇದ್ದಾರೆ ಇಲ್ಲ ಟೈಮ್ ಇಲ್ಲ ನೀವೇನ್ ಸಜೆಸ್ಟ್ ಮಾಡಿದ್ರೆ ಏನಿಲ್ಲಪ್ಪ ಚೆನ್ನಾಗಿರಿ ನಗ್ತಾ ಇರಿ ಯಾವ ಸಂತೋಷವಾಗಿರಿ ಜಗಳನೂ ಆಡಿ ಖುಷಿಯಾಗಿರಿ ಜಗಳ ಅಂದ್ರೆ ಲವ್ ಜಗಳ ಥ್ಯಾಂಕ್ ಯು ಡ್ಯಾಡ್ ಫಸ್ಟ್ ಶೆಡ್ಯೂಲ್ ಆಯ್ತು ಸೆಕೆಂಡ್ ಶೆಡ್ಯೂಲ್ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಇವಾಗ ಜೈಲರ್ 2 ಹೋಗ್ತಾ ಇದ್ವಿ ಸೆಪ್ಟೆಂಬರ್ 1 ಅಂಡ್ ಇನ್ನು ಪೆದ್ದಿದು ಅವ್ರದ್ದು ಆಂಧ್ರಲ್ಲಿ ನಡೀತಾ ಇದೆ ಏನು ವೇಜಸ್ ಬಗ್ಗೆ ನಡೀತಾ ಇದೆ ಅದ್ರಿಂದ ಬರ್ಬೇಕು ಆಗ್ಬೇಕು ಡೇಟ್ ಅದು ಬಿಟ್ಟರೆ ಡಾಕ್ಟರ್ ಆಗ್ತಿದ್ರ ಇಲ್ಲ ಸ್ವಲ್ಪ ತುಂಬಾ ದಿನ ಈಗ ದಾಡಿ ಬಿಟ್ಟಿದ್ದೆ ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣೋಣ ಅಂತ ಶೇವ್ ಎಲ್ಲ ಮಾಡಿ ಮಗು ಜೊತೆ ಮಗುವಾಗಿರೋಣ ಅಂತ ಸೊ ಅನುಶ್ರೀ ಅವರಿಗೆ ಮತ್ತೆ ರೋಷನ್ ಅವರಿಗೆ ಮದುವೆ ದಿನದ ಶುಭಾಶಯಗಳು. ಭಗವಂತ ಇಬ್ಬರಿಗೂ ಸಹ ಸುಖ ಶಾಂತಿ ಆಯುಸ್ಸು ಆರೋಗ್ಯ ನೆಮ್ಮದಿ ಸಂತಾನ ಭಾಗ್ಯ ಆದಷ್ಟು ಬೇಗ ಕೊಟ್ಟು ಕಾಪಾಡ್ಲಿ ಅಂತ ಹಾರೈಸೋದಕ್ಕೆ ನಾವು ಮೂವರು ಬಂದಿದೀವಿ. ಒಳ್ಳೇದಾಗ್ಲಿ ಇಬ್ಬರಿಗೂ ಸಹ. ಸೊ ಒಂದು ಅಚೀವ್ಮೆಂಟ್ ಆಕ್ಚುಲಿ ನಮ್ಮಿಂದ ಏನು ಆಗಲ್ಲ ಅನ್ಕೊಳ್ಳೋ ಹೆಣ್ಮಕ್ಳಿಗೆಲ್ಲ ಅನುಶ್ರೀ ಒಂದು ಅತ್ಯುತ್ತಮವಾದ ಉದಾಹರಣೆ. ಯಾಕಂದ್ರೆ ವೆರಿ ಫಸ್ಟ್ ಟೈಮ್ ಆಕೆ ನನ್ನ ಇಂಟರ್ವ್ಯೂ ಮಾಡಿದ್ರೆ ನಂಗೆ ಚೆನ್ನಾಗಿ ನೆನಪಿದೆ. ಇದಕ್ಕಿಂತ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಯಾವ್ದೋ ಒಂದು ಫೀಲ್ಡ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ, ಆಗ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಬಂದಿಲ್ಲ ಹುಡುಗಿ. ನಾನು ಹೇಳಿದೆ ಏನಮ್ಮ ಒಂದು ಕ್ಯಾಪ್ ಹಾಕೊಂಡಿರಾ ಇಷ್ಟೊಂದು ಬಿಸಿಲಲ್ಲಿ ಇಂಟರ್ವ್ಯೂ ಇದೆಯಾ ಹಿಂಗೆ ಅಂತ. ಬಿಸಿಲು ಗಾಳಿ ಅವೆಲ್ಲ ಏನ್ ಲೆಕ್ಕ ಇಲ್ಲ ಸರ್, ನೀವು ಸಿಕ್ಕಿದೆ ನಮ್ಗೆ ಖುಷಿ, ಇಂಟರ್ವ್ಯೂ ಸಿಕ್ತಲ್ಲ ಅಂತ. ಅಂದ್ರೆ ಆಗ್ಲೇ ಅನ್ಕೊಂಡೆ ಹುಡುಗಿ ಏನೋ ಒಂದು ಅಚೀವ್ಮೆಂಟ್ ಮಾಡುತ್ತೆ ಅಂತ. ಸೊ ಇವತ್ತು ಆಂಕರಿಂಗ್ ಅಂದ್ರೆ ತುಂಬಾ ಒಳ್ಳೆ ಇದು. ಅನುಶ್ರೀ ಬೇಕೇ ಬೇಕು ಅನ್ನುವಂಥದ್ದು ಒಂದೆಲ್ಲ ಕಡೆನೂ ಪ್ರಚಲಿತ ಆಗಿದೆ. ಸೊ ಅಂತ ಒಂದು ಹುಡುಗಿ ಇವತ್ತು ಕಂಕಣ ಭಾಗ್ಯ ಕೂಡಿ ಬಂದು ಮದುವೆ ಆಗಿದ್ದಾರೆ. ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮ್ಯಾಮ್ ನೀವು ಯಾವತ್ತೂ ಕಂಗ್ರಾಚುಲೇಷನ್ಸ್ ಅಂಡರ್ಸ್ಟ್ಯಾಂಡ್ ರೋಷನ್. ಅವ್ರ ಪಾಪ ಮೈಕ್ ಹಿಡಿಯೋಷ್ಟೆಲ್ಲ ಮುಗಿಸ್ತಾರೆ. ಐ ಥಿಂಕ್ ಕೊನೆಗೂ ಅನುಶ್ರೀ ಅವರ ಮದ್ವೆ ಯಾವಾಗ ಅಂತ ಎಲ್ರು ಇಡೀ ಕರ್ನಾಟಕ ಕೇಳ್ತಾ ಇದ್ದಂತ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ. ತುಂಬಾ ಮುದ್ದಾಗಿ ಕಾಣ್ತಿದ್ದಾರೆ ಅನುಶ್ರೀ ಹಾಗೂ ರೋಷನ್ ಅವರು. ಎಲ್ಲರ ಕಡೆಯಿಂದ ಐ ಥಿಂಕ್ ಕರ್ನಾಟಕದ ಪ್ರತಿಯೊಬ್ಬ ಮನೆಯವರು ವಿಶ್ ಮಾಡೋದು ಅವರು ಖುಷಿಯಾಗಿರ್ಲಿ, ನಗ್ನಗ್ತಾ ಇರ್ಲಿ ಅಂತ. ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅನು ಅಂಡ್ ರೋಷನ್, ಅಂಡ್ ಗಾಡ್ ಬ್ಲೆಸ್. ಇವತ್ತಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗ್ತದೆ. ಅವರೇ ಹೇಳ್ದಾಗೆ ಅವ್ರು ಇಷ್ಟು ದಿವಸ ಒಬ್ಬಂಟಿಯಾಗಿ ನಿರೂಪಣೆ ಮಾಡ್ತಾ ಇದ್ರು, ಈಗ ಜಂಟಿಯಾಗಿ ಜೀವನದ ನಿರೂಪಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಮದುವೆ ಅನ್ನೋದು ಒಂದು ನಮ್ಮ ಜೀವನದಲ್ಲಿ ಒಂದು ಕಾಲಘಟ್ಟ, ಅದೊಂದು ಆಗ್ಬೇಕಾಗಿತ್ತು. ಅದೇ ತರವಾಯ್ತು ನೀವು ಹೇಳಿದಾಗೆ. ಬಟ್ ಒಳ್ಳೆ ಹುಡುಗ, ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ಮದುವೆ ಆದ್ರು. ಮತ್ತೆ ತುಂಬಾ ಖುಷಿ ಅನ್ನಿಸ್ತು. ಯಾಕಂತಂದ್ರೆ ಆ ಹೆಣ್ಮಗಳು ಬಹಳ ಟ್ಯಾಲೆಂಟೆಡ್, ಬಹಳ ಕಷ್ಟಜೀವಿ, ಮತ್ತೆ ಸಣ್ಣ ಇದರಿಂದ ಬಂದವಳು, ಅಂದ್ರೆ ಜೀವನವನ್ನ ಕಟ್ಕೊಂಡವಳು. ಅಂತ ಹೆಣ್ಮಗಳಿಗೆ ಒಳ್ಳೆ ಗಂಡು ಸಿಗ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಅದನ್ನ ನೋಡಿದ್ರೆ ಒಳ್ಳೆ ಹುಡುಗ ಅಂತ ಅನ್ನಿಸ್ತಾನೆ. ಅವ್ರ ಜೀವನ ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ, ಆರಾಮಾಗಿರ್ಲಿ ಅಂತ. ಇಲ್ಲಪ್ಪ. ಓಕೆ, ತನುಶ್ರೀ ಮೇಡಮ್ ಅವರ ಮದುವೆಯಲ್ಲಿ ಭಾಗವಹಿಸಿದ್ದೀರಾ, ಹೊಸ ಜೀವನ ಕಾಲಿಟ್ಟಿದ್ದಾರೆ. ಅವರಿಗೆ ಹೊಸ ಜೀವನ, ನಮಗೆ ವಿಶೇಷ ಜೀವನ. ಓಕೆ, ಎಕಡೆ ತಿರುಗ ನಾನು ಎಷ್ಟು ಮದುವೆಗೆ ಹೋಗಿದ್ದೇನೆ. ಇವತ್ತಿನ ಮದುವೆ ವಿಶೇಷ ಏನು ಗೊತ್ತಾ? ಮದುವೆ ಮನೆಯಲ್ಲಿ ಯಾರ ಮುಖದಲ್ಲಿ ನೋಡಿದ್ರು ನಾವು ಒಂದೇ ಸಂತೋಷ, ಒಂದೇ ಬಾಡಿ ಆಕ್ಟಿವಿಟಿ.
ಎಲ್ಲ ಖುಷಿಯಾಗಿ ಓಡಾಡ್ತಾರೆ. ಎಲ್ಲಾ ಮದುವೆಲಿ ಹಾಕಿರಲ್ಲ ಅಲ್ವಾ? ಈ ಮದುವೆಯಲ್ಲಿ ಯಾಕೆ ಹಂಗಿತ್ತು ಅಂದ್ರೆ ದಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಕ್ಯಾರೆಕ್ಟರ್. ಅನುಶ್ರೀ ಅನ್ನುವ ಒಂದು ವ್ಯಕ್ತಿತ್ವ, ಅದರ ಪ್ರತಿಫಲ ಎಲ್ಲರಿಗೂ. ಎಲ್ಲಾರು ಊಟದ ಮೇಲೆ ಗಮನ ಇಲ್ಲ, ಫೋಟೋ ಮೇಲೆ ಗಮನ ಇಲ್ಲ, ಒಬ್ಬರೊಬ್ರು ತಪ್ಕೋತಾರೆ, ಮಾತಾಡ್ತಾರೆ, ನಗ್ತಾರೆ, ಖುಷಿಯಾಗಿದ್ರು. ನಾನು ಅಷ್ಟೇ ಖುಷಿಯಾಗಿದೆ. ಆಕೆ ಕನ್ನಡಕ್ಕೆ ಸಿಕ್ಕಿದ ಒಂದು ಆಸ್ತಿ ಅಲ್ವಾ? ಇರಮ್ಮ, ಅನುಶ್ರೀ ಅಂದ್ರೆ ಅವಳು ಸಿಂಗಲ್ ಹೆಣ್ಣಲ್ಲ, ಡಬಲ್ ಹೆಣ್ಣು. ಅವಳೇ ಒಂದು ಹೆಣ್ಣು, ಅವಳು ಒಳಗಡೆ ಇನ್ನೊಂದು ಹೆಣ್ಣಿದೆ. ಅದಕ್ಕೆ ಅವಳ ಮಾತಿನಲ್ಲಿ ಆ ಕರುಳಿನ ಮಿಡಿತ, ಬಡವ್ರ ಕಂಡ್ರೆ ಅಯ್ಯೋ ಅನ್ನೋದು, ಅಸಹಾಯಕರು ಕಂಡ್ರೆ ಸಹಾಯ ಮಾಡೋದು, ಅದೆಲ್ಲ ಬರ್ಬೇಕಂದ್ರೆ ಬ್ಯಾಂಕರ್ಗೆ ಒಳಗಡೆ ಒಂದು ಹೆಣ್ಣಿರ್ಬೇಕು. ಸೊ ಡಬ್ಬಲ್ ಹೆಣ್ಣು ಯಾರು? ಅನುಶ್ರೀ. ಓಕೆ, ಅದೆಲ್ಲ ಯಾಕೆ, ನಾವೆಲ್ಲ ಕೇಳ್ಕೊಂಡಿದ್ದೀವಿ. ಏನ್ ವಿಶೇಷ ಅಂದ್ರೆ ನಾವೆಲ್ಲ ಸಂಸಾರನ ಸೆಲೆಬ್ರೇಟ್ ಮಾಡಿ ಆಮೇಲೆ ಸೆಲೆಬ್ರೇಟಿಗಳಾದ್ವಿ. ಅವಳು ಸೆಲೆಬ್ರಿಟಿ ಆಗ್ಬಿಟ್ಟು ಈಗ ಸಂಸಾರನ ಸೆಲೆಬ್ರೇಟ್ ಮಾಡ್ತಾವಳೆ. ಅವಳು ಒಳ್ಳೇದಾಗುತ್ತೆ. ಅವಳು ಜಾಣೆ ಇದ್ದಾಳೆ. ಅವಳು ಇದ್ದಷ್ಟು ದಿವಸನು ಎಲ್ಲ ಕಡೆ ಸಂತೋಷ, ಪ್ರೀತಿ, ಸ್ನೇಹ ಇತ್ತು. ಇವತ್ತು ಅದೇ ಇತ್ತು. ನಾನು ಯಾವ ಮದುವೆಗೆ ಹೋದ್ರು ಊಟಕ್ಕೆ ಕೂರಲ್ಲ, ಮುಹೂರ್ತ ವಿಶ್ ಮಾಡೋದು ಓಡೋದು. ಇವತ್ತೇನ್ ಗೊತ್ತಾ, ವಿಶ್ ಮಾಡಿ ಡೈನಿಂಗ್ ಹಾಲ್ಗೆ ಹೋಗಿ ಅಲ್ಲಿಂದ ಬಡಿಸಿರ್ಲಿಲ್ಲ. ನಾವು ಕರೆದು ಕೇಳಿ ಊಟ ಹಾಕ್ಸ್ಕೊಂಡು ತಿಂದು ಬರ್ತಾ ಇದ್ವಿ. ಯಾಕೆ ಹೇಳಿ, ಇದು ನಮ್ಮ ಮಗುವಿನ ಮದುವೆ. ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಅನು ಅಂಡ್ ರೋಷನ್. ಇಬ್ರು ಒಂದು ವಂಡರ್ಫುಲ್ ಪೇರ್ ಮಾಡ್ತಾರೆ. ಅಂಡ್ ಅನುಗೆ ನಾವೇ ಯಾವಾಗ ರೇಗಿಸ್ತಾ ಇದ್ವಿ, ಅನು ನನ್ಗೆ ನಿನ್ಗೆ ಎಲ್ಲೋದ್ರು ಒಂದೇ ಕ್ವಶನ್, ಅದು ಯಾವಾಗ ಮದುವೆ, ನೇಷನ್ ವಾಂಟ್ಸ್ ಟು ನೋ ನಿಮ್ಮ ಮದುವೆ ಅನ್ನೋ ತರ. ಸೊ ನನ್ ಲಾಸ್ಟ್ ಇಯರ್ ಆಯ್ತು. ಅಂಡ್ ಅನುಗೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್ ಮದರ್. ಶಿ ಇಸ್ ವೆರಿ ಹ್ಯಾಪಿ, ವೆರಿ ಎಮೋಷನಲ್. ಸೊ ಹಾಗಾಗಿ ತುಂಬಾ ಅದ್ಭುತವಾದ ವ್ಯಕ್ತಿ ಅನುಶ್ರೀ. ನಾನು ಪರ್ಸನಲ್ ನಾನು ನೋಡಿದ್ದೀನಿ ಅವ್ರನ್ನ. ಅಂಡ್ ರೋಷನ್ ಕೂಡ ಅಷ್ಟೇ, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಫೆಲೋ. ನಾವು ಇದು ಮಹಾನಟಿ ಟೈಮ್ ನಾನು ಪರಿಚಯ ಇದೆ ನಮ್ಮೆಲ್ಲರಿಗೂ. ಸೊ ಅವರಿಬ್ರು ದೇ ಮೇಕ್ ಅ ವಂಡರ್ಫುಲ್ ಪೇರ್ ಅಂಡ್ ಐ ವಿಶ್ ದೆಮ್ ಅ ಗ್ರೇಟ್ ಲೈಫ್ ಅಹೆಡ್. ಸರ್, ಈಗ ಪರ್ಟಿಕ್ಯುಲರ್ ಅದೇ ರೋಷನ್ ಅವರ ಜರ್ನಿ, ಅವರ ಕನೆಕ್ಟ್ ಆಗಿರುವಂತ ಸಿಚುವೇಶನ್ ನಿಮ್ಗೆ ಹೆಂಗೆ, ಯಾವಾಗಿಂದ ನಮ್ಗೆ ಐ ಥಿಂಕ್ ನಾವು ಲಾಸ್ಟ್ ಇಯರ್ ನಮ್ಗೆ ಗೊತ್ತಿತ್ತು. ನಮ್ಗೆ ಲಾಸ್ಟ್ ಇಯರ್ ನ ಹೇಳಿದ ಅನು ಅಂದ್ರೆ ದೇರ್ ಆಲ್ ಕಾಮನ್ ಫ್ರೆಂಡ್ಸ್ ಮುಖಾಂತರ ಎಲ್ಲ ಪರಿಚಯ ಆಗಿರೋದು. ಅಂಡ್ ಲಾಸ್ಟ್ ಇಯರ್ ನಾವು ಮಹಾನಟಿ ಮಾಡ್ಬೇಕಾದ್ರೆ ಅಲ್ಲಿ ಪರಿಚಯ ಮಾಡಿಸಿ ನಮಗೆ ಮಾತಾಡ್ಸಿದ್ರು. ಅಂಡ್ ರೋಷನ್ ಇಸ್ ಅ ವೆರಿ ಗುಡ್ ಕುಕ್, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ನಮ್ಗೆಲ್ಲ ಒಂದಷ್ಟು ಬಿರಿಯಾನಿ ಮಾಡಿ ತಂದ್ಕೊಟ್ಟಿದ್ರು ಸೆಟ್ಟಿಗೆ. ಸೊ ಹಾಗಾಗಿ ಅಲ್ಲಿಂದ ಒಂದು ಒಡನಾಟ. ಅಂಡ್ ರೋಷನ್ ಅವ್ರು ಕೂಡ ಮಂಗಳೂರಿಂದ ಬಂದಿದ್ದಾರೆ. ಅಂಡ್ ಸೋನಲ್ ಬರ್ಸಿದೆ, ಅವರಿಬ್ರು ಕೊಂಕಣಿ ಮಾತಾಡುವಂತವ್ರು ಅವರಿಬ್ರು. ಸೊ ಹಾಗಾಗಿ ಅದೊಂದು ಕನೆಕ್ಷನ್ ಇದೆ ಅಲ್ಲಿ. ಅಂಡ್ ಇಟ್ಸ್ ವೆರಿ ಕಾಮನ್, ಎಲ್ಲ ಕಾಮನ್ ಫ್ರೆಂಡ್ಸ್ ಇದ್ದಾರೆ ಎಲ್ಲ. ಏನ್ ಮಾತಾಡಿದ್ರು, ಏನಾದ್ರು ಹೇಳಿದ್ರ ಅಂದ್ರೆ ಈಗ ಇಂಡಸ್ಟ್ರಿ ಅವ್ರಿಗೆ? ಇಲ್ಲ, ಇಲ್ಲ ಮೊದ್ಲಿಂದ ಯಾಕೆ ಇಷ್ಟು ಇಂಟಿಮೇಟ್ ವೆಡ್ಡಿಂಗ್ ಯಾಕೆ ಸ್ವಲ್ಪ ಅಂತಂದ್ರೆ, ಅವರು ಅವ್ರ ಫ್ಯಾಮಿಲಿ ಎಲ್ಲರಿಗೂ ತುಂಬಾ ಹೊಸದಿದು. ಈಗ ನಮ್ಗೆ ಒಂದ್ ವರ್ಷ ನನ್ ಮದುವೆ ಮಾಡಕ ನಾನು ಲೈವೇ ಕೊಟ್ಬಿಟ್ಟಿದೆ, ಗೊತ್ತಾ, ನನಗೆ ಗೊತ್ತು ಏನು ಅಂತ ಅಂದ್ಬಿಟ್ಟು. ಅವರು ದೇ ಆರ್ ನಾಟ್ ಯೂಸ್ ಟು ದಿಸ್ ಅಂಡ್ ಎವ್ರಿಥಿಂಗ್. ಹಾಗಾಗಿ ಸ್ವಲ್ಪ ರಿಸ್ಟ್ರಿಕ್ಟ್. ಇಟ್ಸ್ ನಾಟ್ ದಟ್ ಮೀಡಿಯಾದವ್ರು ಬರಬಾರ್ದು ಅಂತ ಓನ್ಲಿ ಏನಿಲ್ಲ. ಅವರು ಕನೆಕ್ಟ್ ಆಗಿದ್ದಂಗೆ ಇಂಡಸ್ಟ್ರಿ ಪರ್ಸನ್ ಗೆ ಅಂತ. ಅದೇ ಅಂದ್ರೆ ಇದು ತೀರಾ 1 ತಿಂಗಳು 2 ತಿಂಗಳಿಂದ ಅಲ್ವಲ್ಲ, ಮಾಡ್ತಾ ಇದ್ರು ಅಂತ ಅವ್ರದ್ದು ಬಿಸ್ನೆಸ್ ಇದೆ, ಈಸ್ ಡೂಯಿಂಗ್ ಬಿಸ್ನೆಸ್. ಅಲ್ಲ, ಕಾಮನ್ ಫ್ರೆಂಡ್ಸ್ ಇದು, ತುಂಬಾ ಕಾಮನ್ ಫ್ರೆಂಡ್ಸ್ ಮುಖಾಂತರ ಅವರು ಇಲ್ಲಿ ಪರಿಚಯ ಆಗಿದ್ದು. ಅಂಡ್ ಅವ್ರು ಗ್ರಾಜುಯಲಿ ಅರ್ಥ ಆಗ್ತಿದ್ದಾರೆ, ಅರ್ಥ ಮಾಡ್ಕೋತಿದ್ದಾರೆ. ಸೊ ವಿಲ್ ಗೆಟ್ ಟು ನೋ ಥಿಂಗ್ಸ್ ವೆರಿ ಸೂನ್. ಥ್ಯಾಂಕ್ ಯು. ಎಲ್ಲರೂ ಸಾಕ್ಷಿ ನಮ್ಮಗಳ ಜೊತೆಯಲ್ಲಿ ಬೆಳೆದಂತ ಹುಡುಗಿ. ಅವರ ಪರಿಶ್ರಮ ಎಷ್ಟು ಅಂತ ಅನ್ನುವಂಥದ್ದು ಇಡೀ ಜನತೆಗೆ ಗೊತ್ತು. ಒಬ್ಬ ಸಹೋದ್ಯೋಗಿಯಾಗಿ ನನಗಿನ್ನೂ ಜಾಸ್ತಿ ಗೊತ್ತು. ಏನಕ್ಕೆ ಅಂತಂತಂದ್ರೆ, ಒಂದೊಂದು ಶೋ ಎಷ್ಟು ಗಂಟೆ ಆ ತನಕ ಆಗುತ್ತೆ, ರಾತ್ರಿ 9, 10, 11 ಬೆಳಗಿನ ಜಾವ ಎಲ್ಲಾ ಶೋಗಳನ್ನು ಕೂಡ ಬೆಳಗಿನ ಜಾವ ನಿರೂಪಕಿಯಾಗಿ ಕೆಲಸ ಮಾಡುವಂಥದ್ದಿದೆ ಗೊತ್ತಾ. ಅವ್ರಿಗೆ ಇನ್ನೂ ಹೆಚ್ಚಿನ ಸಮಯ ಬೆಳಗಿನ ಜಾವ ತನಕ ಶೋ ಮುಗಿಯೋ ತನಕ ಇರಬೇಕು. ನಾನು ಪ್ರತಿ ಸಲನೂ ಅವ್ರ ಕೈ ಇಟ್ಕೊಂಡು ನಾನು ಪ್ರತಿ ಸಲನೂ ಹೇಳ್ತಿದ್ದೆ, ಎಷ್ಟು ಇನ್ಸ್ಪೈರಿಂಗ್ ರೀ ನಿಮ್ಮ ಬದುಕು, ಎಷ್ಟು ಇನ್ಸ್ಪೈರಿಂಗ್ ರೀ ಅಂತ ಅನ್ನುವಂಥದ್ದು. ಇವತ್ತಿನ ಒಂದು ಕ್ಷಣಕ್ಕೆ ಇಡೀ ಕರ್ನಾಟಕ ಜನತೆ, ನಮ್ಮ ಅಂದ್ರೆ ಅವ್ರಿಗೆ ಗೊತ್ತಿರೋಂಥವ್ರು ಎಲ್ಲರಿಗೂ ಕೂಡ ಅವ್ರು ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ವಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಅವರಿಬ್ಬರ ಬದುಕು ತುಂಬಾ ಇನ್ಸ್ಪೈರಿಂಗ್. ಎಸ್ಪೆಷಲಿ ನಮ್ಮ ಅನು ಅವರ ಬದುಕಂತೂ ತುಂಬಾ ಇನ್ಸ್ಪೈರಿಂಗು. ಒಂದು ಮಹಿಳೆ ಕಷ್ಟಪಟ್ಟು ಇಲ್ಲಿ ತನಕ ಬೆಳೆದು ನಿಂತಿದ್ದಾರೆ ಅಂತ ಅನ್ನೋದಕ್ಕೆ ಸಹಸ್ರಾರು ಮಹಿಳೆಯರಿಗೆ ಒಂದು ಮಾರ್ಗದರ್ಶನ, ಒಂಥರ ಮಾದರಿ ಅಂತಂದ್ರೆ ತಪ್ಪಾಗಲ್ಲ. ಇವತ್ತು
ಗೆಳೆಯನಾಗಿ ಬಂದಿದ್ದೇನೆ, ಅವರ ಸಹೋದ್ಯೋಗಿಯಾಗಿ ಬಂದಿದ್ದೇನೆ, ಅವರ ಸಹೋದರನಾಗಿ ಬಂದಿದ್ದೇನೆ. ಇನ್ನೇನಂತ ಹೇಳಿ, ಎಲ್ಲರನ್ನು ಕೂಡ ಆಗಿದ್ದೇನೆ. ನಮಸ್ಕಾರ. ಅಯ್ಯೋ ಥ್ಯಾಂಕ್ ಯು. ಎಲ್ಲ ಆಗಿ ಬಂದಿದ್ದೇನೆ. ಇವತ್ತು ಅವ್ರನ್ನ ಹರಿಸೋದ್ರಲ್ಲಿ ಸಿಗುವಂತ ಖುಷಿ ನನಗೆ ಇವತ್ತು. ಅಷ್ಟು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಅವರಿಬ್ಬರ ಮೇಲೆ ಇರ್ಲಿ. ಆ ವೈವಾಹಿಕ ಬದುಕು ನೂರಾರು ವರ್ಷಗಳ ಕಾಲ ಸಂತೋಷವಾಗಿಡುವಂತ ಒಂದು ಶಕ್ತಿ ಆ ಭಗವಂತ ಅವರಿಬ್ಬರಿಗೂ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಪ್ರಾಬಬ್ಲಿ ಡೇಟ್ ಅದು ಗೊತ್ತಿಲ್ಲ, ಹೇಳ್ಬೋದಿಲ್ಲ, ಬಟ್ ಅವ್ರು ಡೇಟ್ ಮಾಡೋ ಟೈಮಲ್ಲಿ ಹೇಳಿದ್ದುಂಟು ಹೀಗೆ ಒಂದು ಹುಡುಗ ಇದ್ದಾರೆ ಅದೆಲ್ಲ. ಸೊ ಐ ವಾಸ್ ಸೋ ಎಕ್ಸೈಟೆಡ್ ಅವಾಗ್ಲೇನೆ. ಇದು ಏನೋ ಅವ್ರ ಕೊನೆಗೆ ಅವ್ರ ಜರ್ನಿ ಟ್ರಾವೆಲ್ ಮಾಡಿ ಈಗ ಮದ್ವೆ ಆಗಿರೋದು ಇನ್ನೂ ತುಂಬಾ ಖುಷಿ. ನಂದು ಇನ್ನೂ ಎಷ್ಟು ಚಿಕ್ಕ ಹುಡುಗಿ, ನಾನು ಇನ್ನೂ ಸಿನಿಮಾಗಳು ಮಾಡ್ಬೇಕು, ಆಮೇಲೆ ಮಾಡ್ತೀನಿ. ಅನುಶ್ರೀ ಅವರೆಲ್ಲ ಸಾಧನೆ ಮಾಡ್ಬಿಟ್ಟು ಮದ್ವೆ ಆಗ್ತಾರೆ, ನಾನು ಆ ತರ ಏನೋ ಒಂದು ಮಾಡ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲ, ತುಂಬಾ ಹೌದೌದು. ನೋಡಿದ್ರಿ ಆಕ್ಚುಲಿ ಅವರು ಮದುವೆಗೆ ಇನ್ವೈಟ್ ಮಾಡಕ್ ಬಂದಾಗಲೂ ಅದೊಂದು ಎಮೋಷನಲ್ ಮೂಮೆಂಟ್ ಇತ್ತು ಅವ್ರಿಗೆ. ಪುನೀತ್ ಸರ್ ಇಲ್ಲ ಅನ್ನೋದೊಂದು ದುಃಖ. ಸೊ ಇವತ್ತು ಅವರ ಆಶೀರ್ವಾದ 100% ಅವ್ರ ಮೇಲೆ, ಅವ್ರ ಕುಟುಂಬದ ಮೇಲೆ ಇರುತ್ತೆ. ಸೊ ಇಷ್ಟು ದಿನ ಕನ್ನಡ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಡ್ ಬಂದಂತ ಎಲ್ಲರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ಸ್ಟೇಜ್ ಮೇಲೆ ಹೇಳ್ತಾ, ಆಮೇಲೆ ಪುನೀತ್ ಸರ್ ಬಗ್ಗೆ ಯಾವುದೇ ಇಂಟರ್ವ್ಯೂ ಮಾಡಿದ್ರು ಎಲ್ಲರಿಗೂ ಬೆಳ್ಳಿ ಕಾಯಿನ್ ಕೊಟ್ಟು ಕಳಿಸ್ತಾ, ಅಂದ್ರೆ ಒಂದು ನೆನಪುಗಳನ್ನ ಕೊಟ್ಟಂತ ವ್ಯಕ್ತಿ ಅನುಶ್ರೀ. ಸೊ ಅವ್ರಿಗೆ ಇವತ್ತು ಮದುವೆ, ಅವರು ಸುಖವಾಗಿ ಅವ್ರ ಸಂಸಾರ ಚೆನ್ನಾಗಿರ್ಲಿ, ಇಡೀ ಅವ್ರ ಕುಟುಂಬ ಖುಷಿಯಾಗಿರ್ಲಿ ಅಂತ ನಾನು ಬಯಸ್ತೀನಿ. ಸೊ ನಿಮ್ಗಳ ಮೂಲಕನೂ ಹೆಚ್ಚೆಚ್ಚು ಶಕ್ತಿ ಅವ್ರಿಗೆ ಇನ್ನೂ ದೇವ್ರು ಕೊಟ್ಟು ಅವರ ಕಲಾ ಸೇವೆ ಮುಂದುವರಿಸಲಿ. ಥ್ಯಾಂಕ್ ಯು ವೆರಿ ಮಚ್. ಹೊಸ ಕಪಲ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.